ತುಳು ನಿರ್ದೇಶಕ ವೀರೇಂದ್ರ ಶೆಟ್ಟಿ ಅವರ ಹತ್ರ 41 ಲಕ್ಷ ರೂಪಾಯಿಯನ್ನು ಪಡೆದಿರ್ತಾರೆ 2021ರಲ್ಲಿ. ಸೊ ಅದನ್ನು ರಿಟರ್ನ್ ಮಾಡಿರೋದಿಲ್ಲ. ಆವಾಗ ಆ ನಿರ್ದೇಶಕ ಕೋರ್ಟ್ಗೆ ಹೋಗಿರ್ತಾರೆ. ಅಲ್ಲೂ ಕೂಡ ಪದ್ಮಜಾ ಅವರು ನಾನು ಯಾವುದೇ ರೀತಿಯಾದಂತಹ ದುಡ್ಡನ್ನು ತೆಗೆದುಕೊಂಡಿಲ್ಲ ಅಂತ ಹೇಳಿ ಕೋರ್ಟಲ್ಲಿ ಹೇಳಿಕೊಂಡು ಜಾಮೀನನ್ನು ಪಡ್ಕೊಂಡಿರ್ತಾರೆ. ಆದರೆ ಕೋರ್ಟ್ ಇದಕ್ಕೆ ಸಾಕ್ಷಿಗಳನ್ನ ಒದಗಿಸ್ಬೇಕು ಅಂತ ಹೇಳಿದಾಗ ನನ್ನ ಹತ್ರ ಇದ್ದಂತಹ ಚೆಕ್ಕನ್ನು ಕದ್ದು ಫೋರ್ಜರಿ ಸೈನನ್ನು ಮಾಡಿ ಅದನ್ನು ಅವ್ರು ಇಟ್ಕೊಂಡಿದ್ದಾರೆ ಅಂಥೇಳಿ ಪದ್ಮಜಾ ಅವರು ಅವರ ಮೇಲೆ ಗೂಬೆ ಕೂರಿಸೋಕ್ಕೆ ಹೋಗ್ತಾರೆ. ಆದರೆ ಇವತ್ತು ಯಾವುದೇ ರೀತಿಯಾದಂತಹ ಸಾಕ್ಷಿಗಳು ಸಿಗದೇ ಇರೋ ಕಾರಣಕ್ಕೆ ಕೋರ್ಟು ಪದ್ಮಜಾ ಅವರಿಗೆ 90 ದಿನಗಳ ಕಾಲ ಜೈಲು ಶಿಕ್ಷೆ, ಅದರ ಜೊತೆಗೆ 41 ಲಕ್ಷ ರೂಪಾಯಿಗಳಷ್ಟು ದಂಡವನ್ನು ವಿಧಿಸಿದೆ. ಅದರಲ್ಲಿ 40,17,000 ರೂಪಾಯಿಯನ್ನು ವೀರೇಂದ್ರ ಶೆಟ್ಟಿಗೆ ಹಿಂತಿರುಗಿಸಬೇಕು ಹಾಗೂ ಉಳಿದ ಹಣವನ್ನು ಸರ್ಕಾರಕ್ಕೆ ಕೊಡಬೇಕು ಅಂತ ಹೇಳಿ ಕೋರ್ಟು ಇವತ್ತು ಪ್ರಕಟಣೆ ಮಾಡಿದೆ.